तुमची मर्यादा तुम्ही जपा, आमची मर्यादा आम्ही जपतो असे म्हणत आमदार लक्ष्मण सौदी यांनी माजी मंत्री आणि आमदार रमेश जारकीहोळी यांना प्रत्युत्तर दिलं। कृष्णा सहकारी साखर कारखान्याच्या निवडणुकीच्या पार्श्वभूमीवर झालेल्या बैठकीत सौदी आणि रमेश जारकीहोळी यांच्यावर अप्रत्यक्ष टीका करताना सांगितले की गोकाकचे आमदार मनाला वेदना होईल अशा पद्धतीने बोलू नयेत अशी विनम्र विनंती केली। ಅದಕ್ಕೆ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ನಾನು ವ್ಯಕ್ತಿ ಮುಖಾಂತರ ಹೇಳ್ತೇನೆ, ಅಣ್ಣ ಇದು ಒಂದು ವೇಳೆ ನಿನ್ನ ಮರ್ಯಾದೆಗೂ ನೀನು ಕಾಪಾಡ್ಕೋ, ನಮ್ಮ ಮರ್ಯಾದೆಗೂ ನಾವು ಕಾಪಾಡ್ಕೊಳ್ತೀವಿ, ಈ ನಿಟ್ಟಿನಲ್ಲಿ ರಾಜಕಾರಣ ಮಾಡೋದು ಹೊರತಾಗಿ ಅನಾವಶ್ಯಕವಾಗಿ ಒಬ್ಬ ಮನುಷ್ಯನಿಗೆ ನೋವಾಗುವಂತ ಕೆಲಸಗಳನ್ನ ನೀವು ಮಾಡಬೇಕಲ್ಲ, ಮನುಷ್ಯ ನೋವಾಗುವಂತ ಮಾತುಗಳನ್ನು ಕೂಡ ನೀವು ಆಡಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ। ಇಷ್ಟೆಲ್ಲ ಹೇಳಿದ್ದೀನಿ, ಕೊನೆಗೆ ತೀರ್ಮಾನ ಇಷ್ಟೆಲ್ಲ ಹೇಳಿದ್ಮೇಲೆ ತೀರ್ಮಾನ ನಿಂತಿದೆ। ಒಂದು ಸಂಕಲ್ಪ ಮಾಡಿ ಬೆಂಗಳೂರು ಹೋಗ್ಬೇಕಾಗಿದೆ ಅಂತ ಒಂದು ಬಸ್ ಹಾಕೊಂಡು ಹೋಗ್ಬೋದು, ಟಿಕೆಟ್ ತೆಗಿತೀರಿ, ಬಸ್ ಇದು ಗೇರ್, ಇದು ಕ್ಲಚ್, ಇದು ಬ್ರೇಕ್, ಇದು ಎಕ್ಸಲೇಟರ್, ಇದು ಒಂಥರ ಇಂಜನ್ ಹೆಚ್ಚು ಓಡಬೇಕು, ಇದು ಒಂಥರ ಬ್ರೇಕ್ ನಿಲ್ಲುತ್ತೆ, ಎಡಕ್ಕೆ ತಿರುಗಿದ್ರೆ ಇದ್ದ ಹೋಗ್ಬೇಕು, ಬಲಕ್ಕೆ ತಿರುಗಿದ್ರೆ ಹಿಂಗೆ ಹೋಗ್ಬೇಕು, ಇದು ಮುಂದೆ ಹಾಕಿದ್ರೆ ಫಸ್ಟ್ ಗೇರು, ಹೆಣ್ಣು ಹಾಕಿದ್ರೆ ಸೆಕೆಂಡ್ ಗೇರು, ಇದನ್ನ ಹೆಣ್ಣು ಹಾಕಿದ್ರೆ ಇದು ರಿವರ್ಸ್ ಗೇರು, ಹಿಂಗೆ ಬಡಿ ಅಂತ ಹೇಳಕ್ಕಾಗ್ತದೆ ಅಂದ್ರೆ ನೀವು ಬಸ್ನ ಗೊತ್ತಾಗ್ತೀರಿ। ಸೊ ಈ ಗಿರಾಕಿ ನಮ್ಮ ಬೆಂಗಳೂರು ಇದು ಆಲ್ಮಟ್ಟಿ ಎರಡು ಬಸ್ ಮಾಡ್ತಾರೆ, 20 ವರ್ಷ 20 ಮಾಡಿ ಬೆಂಗಳೂರಿಗೆ ನೀವು ಸ್ವತಂತ್ರವಾಗಿ ತಂದಿರತಕ್ಕಂಥದ್ದು ಎಲ್ಲಿ ಟಚ್ ಆಗಿಲ್ಲ, ಒಂದು ಕಡೆ ಯಾಕೆ ದುಃಖ ಆಗಿಲ್ಲ, ಯಾರು ಏನು ಮಾಡದೇ ಇರ್ತಕ್ಕಂಥ ಒಂದು ಡ್ರೈವರ್ ಬಂದು ಹೊರಬಂದ ಇನ್ನೊಬ್ಬ ಡ್ರೈವರ್ಗೆ ಬಂದಿಲ್ಲ। ಈಗ ಅವ್ರ ಪ್ರಶ್ನೆ ಬಂದಿರೋದು ಬೇರಿನ ಬ್ರೇಕ್ ಯಾವ ಪ್ರಶ್ನೆ मी भ्रष्टाचार केलेला नाही, जर केला असेल तर माझ्या स्वाभिमानालाच धक्का दिल्यासारखे होईल असे म्हणत सौदी आणि जारकीहोळींच्या आरोपांना मार्मिक प्रत्युत्तर दिले। राजशेखर हिरेमठ, KMM मराठी, बेळगाव।